ಅವನ ಕಡೆಯವರಿಗೆ ತೊಂದರೆ ಕೊಡೋದರಿಂದ ಅವನೇನು ಅಂಜುವುದಿಲ್ಲ. ಅವನಿಗೆ ಬಿಸಿ ಮುಟ್ಟಬೇಕು ಅಂದರೆ ಅವನ ಪ್ರಾಣ ಅಂತಿರೋ ನಿಷ್ಠೆ ಅನ್ನುವುದಕ್ಕೆ ಹೊಡಿಬೇಕು. ಅಂದರೆ ಅವನಿಗೆ ಒಳ್ಳೆ ಮರ್ಯಾದೆ, ಒಳ್ಳೆ ನಿಷ್ಠಾವಂತ ಅನ್ನೋ ಹೆಸರಿದೆ ಅಲ್ವಾ, ಅದಕ್ಕೆ ಮಸಿ ಬಳಿಯೋ ಥರ ಆಗಬೇಕು. ಅದೇ ಹೇಗೆ ಬಾಸು? ನೀನು ಯಾವ ಸೀಮೆ ರೌಡಿನಯ್ಯ? ಎಲ್ಲ ನಾನೇ ಹೇಳಬೇಕು. ಅವನನ್ನು ಯಾವುದಾದ್ರೂ ಅಕ್ರಮದ ಹೆಸರಲ್ಲಿ ಸೇರಿಸು. ನಾನು ಹಿಂದೆ ತುಂಬ ಸಲ ಇದೇ ಥರ ಮಾಡಿದೆ, ಆದರೆ ಅದು ಯಾವುದೂ ಆಗಲಿಲ್ಲ. ಅವನು ಬೇಡ, ಅವನ ಮನೆಯವರು ಯಾರಾದರೂ. ಎಲ್ಲರಿಗೂ ಇವಾಗ ಸ್ವಲ್ಪ ಬಿಸಿ ಮುಟ್ಟಿದೆ ಅಲ್ವಾ, ಇನ್ನು ಇವಾಗ ಯಾರಿದ್ದಾರೆ? ಅವನ ಹೆಂಡತಿ ಅಂದವ ಸ್ವಲ್ಪ ಯೋಚಿಸಿ. ಅಂದರೆ ಬಾಸು, ಅವನ ಹೆಂಡತಿಯನ್ನು ಹಿಡ್ಕೊಂಡು ಅವನ ನಿಷ್ಠಾವಂತ ಅನ್ನುವ ಹೆಸರಿಗೆ ಕಳಂಕ ಬರೋ ಥರ ಮಾಡಿದರೆ ಆಯಿತು. ಉಪಾಯ ಕೊಟ್ಟಿದ್ದೀನಿ, ಮುಂದೆ ನೋಡಿಕೊಳ್ಳುವುದು ನಿಂಗೆ ಬಿಟ್ಟಿದ್ದು ಅಂದು ಅಲ್ಲಿಂದ ನಡೆದ ಎಂಪಿ. ಒಳ್ಳೆ ಐಡಿಯಾ ಕಣ್ರೋ. ಅವಳ ಮೇಲೂ ನಮಗೆ ದ್ವೇಷ ಇತ್ತು. ಇವಾಗ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂದು ಪ್ಲಾನ್ ರೆಡಿ ಮಾಡಿಕೊಂಡರು. ಅದರಂತೆ ಅವರ ಮುಂದಿನ ಹಕ್ಕಿ ಖುಷಿ. ಅವರ ಪ್ಲಾನ್ನಂತೆ ಖುಷಿಯನ್ನು ಫಾಲೋ ಮಾಡಲು ಹೊಸ ಹುಡುಗರನ್ನು ಬಿಟ್ಟಿದ್ದ ರುದ್ರ. ಒಳ್ಳೆ ಐಡಿಯಾ ಕಣ್ರೋ. ಅವಳ ಮೇಲೂ ನಮಗೆ ದ್ವೇಷ ಇತ್ತು. ಇವಾಗ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಎಂದು ಪ್ಲಾನ್ ರೆಡಿ ಮಾಡಿಕೊಂಡರು. ಆಗಲೇ ಖುಷಿಗೆ ಎಕ್ಸಾಮ್ಸ್ ಶುರುವಾಗಿದ್ದವು. ಅವಳಿಗೆ 2 ದಿನದಿಂದ ಏನೋ ಅನುಮಾನ, ನನ್ನ ಯಾರೋ ಹಿಂಬಾಲಿಸುತ್ತಿದ್ದಾರೆ ಅಂತ. ಆದರೂ ಕಾಲೇಜಿಗೆ ಹೋಗುವಾಗ ಬರುವಾಗ ಸುತ್ತಮುತ್ತ ನೋಡಿದರೂ ಯಾವ ಅನುಮಾನಾಸ್ಪದ ವ್ಯಕ್ತಿ ಇಲ್ಲ. ಆದರೂ ಏನೋ ಭಯ. ಅಂದು ತನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಎಂದ ವೇದ ಬರದೇ ಇದ್ದಾಗ ವಸಂತ್ಗೆ ಫೋನ್ ಮಾಡಿ ಕರೆಸಿಕೊಂಡು ಅವನ ಜೊತೆಗೆ ಮನೆಗೆ ಬಂದಿದ್ದಳು ಖುಷಿ. ಇತ್ತೀಚೆಗೆ ವೇದ ಅತಿ ಬ್ಯುಸಿಯಾಗಿದ್ದ. ಯಾವಾಗಲೂ ಕೆಲಸ ಅಂತ ಇರುತ್ತಿದ್ದ. ಅವಳಿಗೆ ಈ ಅತಿಯಾದ ಕೆಲಸದಲ್ಲಿ ಅವನು ಮುಚ್ಚಿಡುವ ರೀತಿ, ಕೇಳಿದರೆ ಸಿಡುಕುವ ಅವನ ರೀತಿ ಅತಿ ಬೇಸರ ತರಿಸಿತ್ತು. ಸಂಜೆ ಬೇಗನೆ ಮನೆಗೆ ಬಂದ ವೇದ ರೂಮ್ನಲ್ಲಿ ಕುಳಿತು ಏನೋ ಬುಕ್ ಹಿಡಿದು ಕುಳಿತವಳನ್ನು ನೋಡಿ, ಏನೋ ಬಂಗಾರಿ, ಏನು ಮಾಡ್ತಿದ್ಯಾ ಅಂದವ. ಅವಳ ಬಳಿ ಬಂದು, ನಾಳೆ ಎಕ್ಸಾಮ್ಸ್ ಇತ್ತು, ಅದಕ್ಕೆ ಒಮ್ಮೆ ಚೆಕ್ ಮಾಡ್ತಿದ್ದೆ. ಯಾರು ಬಂದಿದ್ರು ನಿನ್ನ ಕರ್ಕೊಂಡು ಬರೋಕೆ? ವಸಂತ್. ಅರೆವ್ವಾ, ಅವನೇನು ಬಂಗಾರಿ, ಯಾರಲ್ಲೂ ಅವನು ಅತಿ ಹೆಚ್ಚು ಮಾತೇ ಆಡಲ್ಲ, ಆದರೆ ನಿನ್ನ ಜೊತೆ ಎಷ್ಟು ಚೆನ್ನಾಗಿದ್ದಾನೆ ಅಂದಾಗ ಅವನ ಕಡೆ ನೋಡಿ, ನನ್ನ ಮೈದುನ ನನ್ನ ಜೊತೆ ಚೆನ್ನಾಗಿದ್ರೆ ನಿಮಗೆ ಹೊಟ್ಟೆ ಹುರಿನಾ ಅಂದಳು. ಚೆಚೆ ಹಾಗೇನಿಲ್ಲಮ್ಮ ಅಂದವನೇ ಫ್ರೆಶ್ ಆಗಲು ಬಾತ್ರೂಮ್ ಸೇರಿದ. ಹೊರಗೆ ಬಂದು ಅವಳ ಬಳಿ ನಿಂತು, ನೀನು ಎಲ್ಲರ ಜೊತೆ ಚೆನ್ನಾಗಿರೋದೆ ನನಗೆ ಖುಷಿ ಕಣೋ ಅಂದವ ಅವಳನ್ನು ಹಿಂದಿನಿಂದ ತಬ್ಬಿಕೊಳ್ಳಲು. ಇತ್ತೀಚೆಗೆ ನಿಮಗೆ ತುಂಬ ಕೆಲಸ, ನನ್ನ ಮರೆತೆ ಬಿಟ್ಟಿದ್ದೀರಾ ಅನ್ನಲು. ಯಾರು, ನಾನಾ? ಅಯ್ಯೋ ಇಲ್ಲಮ್ಮ, ನಿನ್ನ ಮರೀತೀನ ಬಂಗಾರಿ ಅಂದು ಅವಳ ಕೊರಳಿಗೆ ಮುತ್ತಿಟ್ಟ. ಅವಳು ಮತ್ತೇನೋ ಹೇಳಲು ಬಾಯಿ ತೆರೆದಳು. ಅವಳು ಹೇಳುವ ಮುಂಚೆ ಅವನ ಫೋನ್ ರಿಂಗಾಗಲು ಅದರಲ್ಲಿ ಕಾಣಿಸಿದ ಹೆಸರು ನೋಡಿ ಮುಖ ತಿರುವಿದಳು ಖುಷಿ. ಕಾಲ್ ಕಟ್ ಮಾಡಿ, ಬಂಗಾರಿ ಟೀ ತರ್ತೀಯ ಅಂದವ ಅವನನ್ನು ಬೇಸರದ ಮುಖ ಮಾಡಿ ನೋಡಿದವಳೆ. ಹೊರಗೆ ಹೋಗು ಅಂತ ಹೇಳಿ ಹೋಗ್ತೀನಿ, ಈ ಥರ ಹೇಳೋದೇನು ಬೇಡ ಅಂದು ಅವನಿಂದ ಕೈ ಬಿಡಿಸಿಕೊಂಡು ಹೊರ ನಡೆದಳು ಖುಷಿ. ಅವಳು ಹೋದ ಮೇಲೆ ತಾನೇ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡಿದ ವೇದ. ಹೇಳು ಕವನ ಅಂದ. ಅವಳೊಡನೆ ಮಾತನಾಡುತ್ತಾ ಇದ್ದಾಗ ಅವನೆದುರು ಟೀ ಕಪ್ ಹಿಡಿದು ನಿಂತವಳನ್ನು ನೋಡಿ, ಓಕೆ ಅಂದು ಹೇಳಿ ಕಾಲ್ ಕಟ್ ಮಾಡಿದ. ಅವಳಿಂದ ಟೀ ಕಪ್ ಪಡೆದು ತಾನು ಕುಡಿದು ಅವಳಿಗೆ ಕುಡಿಸಲು ಹೋದ. ನನಗೆ ಬೇಡ ಅಂದಳು. ಯಾಕೆ ಬೇಡ ಅಂದಳಷ್ಟೆ. ಕಪ್ಪನ್ನು ಅಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ಅವಳನ್ನು ಅಪ್ಪಿಕೊಂಡು ಯಾಕೆ ಕೋಪ ಅಂದ. ಹಾಗೇನಿಲ್ಲ ಅಂದಳು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಾ. ಕೋಪ ಇದೆ ಯಾಕೆ ಅಂತ ಹೇಳೋ ಬಂಗಾರಿ. ಇತ್ತೀಚೆಗೆ ನೀವು ಯಾವಾಗಲೂ ಕವನ ಅವರ ಜೊತೆಗೆ ಇರ್ತೀರ, ಅವರ ಜೊತೆ ಸುತ್ತೋದು ಮಾತಾಡೋದು ಜಾಸ್ತಿ ಆಗಿದೆ ಅಂತ ನಿಮಗೆ ಅನಿಸ್ತಿಲ್ವಾ ಅಂದವಳ ಧ್ವನಿಯಲ್ಲಿ ಬೇಸರ, ಕಣ್ಣಲ್ಲಿ ಸಣ್ಣಗೆ ಇದ್ದ ನೀರಿನ ಪಸೆ. ನನ್ನ ಮೇಲೆ ಅನುಮಾನನ? ಹಾಗೇನಿಲ್ಲ. ಮತ್ತೆ ಈ ಬೇಸರದ ಮಾತ್ಯಾಕೆ? ಹೇಳಿದ್ದು ಅಷ್ಟೆ. ವೇದ, ಫೋನ್ ಬಂದರೆ ನನ್ನಿಂದ ದೂರ ಹೋಗಿ ಮಾತಾಡ್ತೀರಾ? ದಿನ ರಾತ್ರಿ ನಿಮ್ಮ ಜೊತೆ ಊಟ ಮಾಡೋ ಟೈಮ್ಗೆ ಅವರು ಬರ್ತಾರೆ ಮಾತಾಡೋಕೆ ಅಂತ. ನೀವು ನನ್ನ ಜೊತೆಗಿನ ಊಟ ಬಿಟ್ಟು ಅವರ ಬಂದ ತಕ್ಷಣ ಹೊರಗೆ ಹೋಗ್ತೀರಾ, ಅದಕ್ಕೆ ಹೇಳಿದೆ ಅಷ್ಟೆ. ಸಾರಿ ಅಂದು ಅವನಿಂದ ಬಿಡಿಸಿಕೊಂಡು ಅಲ್ಲಿಂದ ಹೊರ ನಡೆದಳು ಖುಷಿ. ಅವಳು ಹೇಳಿ ಹೋಗಿದ್ದು ಎಲ್ಲವನ್ನು ತಕ್ರ ಮಾಡುತ್ತಾ ನಿಂತವ. ಬೆಳಿಗ್ಗೆ ಅಹಲ್ಯ ಅವರು ಅವನು ಕೆಲಸಕ್ಕೆ ಹೊರಡುವ ಸಮಯದಲ್ಲಿ ಈ ಮಾತು ಹೇಳಿದರು ಸೂಕ್ಷ್ಮವಾಗಿ. ಬಿಂದು, ರಾಶಿ ಕೂಡ ಇತ್ತೀಚೆಗೆ ಇವನಲ್ಲಿ ಹೇಳಿದರು, ಯಾಕೋ ಅವಳ ಜಾಸ್ತಿ ಮಾತಾಡ್ತಾ ಇದ್ದೀಯಾ ಅಂತ. ಇಂದು ಖುಷಿಯು ಬೇಸರದಿಂದ ಅದೇ ಹೇಳಿದಳು. ಎಲ್ಲರ ಮಾತನ್ನು, ತನ್ನ ನಡೆಯನ್ನು ನೆನೆದ.
ಅವನಿಗೂ ಅವರ ಮಾತಲ್ಲಿ ಇರೋದು, ಅದರಲ್ಲೂ ಖುಷಿ ಹೇಳಿದ್ದು ಎಲ್ಲ ಸರಿ ಅನಿಸಿತು. ತನ್ನ ಹಣೆಯನ್ನು ಒತ್ತಿಕೊಂಡವ, ಆದಷ್ಟು ಬೇಗ ಎಲ್ಲ ಇತ್ಯರ್ಥ ಮಾಡಬೇಕು. ಅವಳು ಹೇಳಿದ್ದ ಕೆಲಸ ಬೇಗ ಮುಗಿಸಬೇಕು, ಇಲ್ಲ ಅಂದರೆ ನನಗೆ ತೊಂದರೆ ಆಗಬಹುದು ಅಂದುಕೊಂಡನು. ರಾತ್ರಿ ತಾನೇ ಊಟ ಮಾಡಿಸುವಾಗ ಅವಳ ಮುಖದಲ್ಲಿ ಇದ್ದ ಚಿಕ್ಕ ಬೇಸರ ನೋಡಿದವನ ಮನಸ್ಸಿಗೆ ತುಂಬ ಸಂಕಟವಾಗುತ್ತಿತ್ತು. ಮಲಗುವಾಗ ಸೂಕ್ಷ್ಮವಾಗಿ ವಿಷಯ ತಿಳಿಸಬೇಕು ಅಂದುಕೊಂಡ. ಆದರೆ ಅವಳು ಅವನಿಗೆ ಮಾತನಾಡಲು ಅವಕಾಶ ಕೊಡದೆ ಅವನು ಫೋನ್ನಲ್ಲಿ ಮಾತಾಡಿ ಬಂದು ರೂಮ್ ಸೇರುವ ಮೊದಲೇ ತನ್ನ ಪಾಡಿಗೆ ತಾನು ಮಲಗಿದಳು. ಅವಳ ಜೊತೆ ಮಾತನಾಡಲು ಬಂದವನು ಸುಮ್ಮನಾದ. ಮರುದಿನ ಅವಳನ್ನು ತಬ್ಬಿಕೊಂಡು ಸಾರಿ ಅಂದಿದ್ದ. ಅವಳು ಯಾಕೆ ಅಂದಾಗ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುದ್ದಿಸಿ, ಇನ್ಮೇಲೆ ನಿನಗೆ ಬೇಜಾರು ಮಾಡಲ್ಲ ಸಾರಿ ಬಂಗಾರಿ ಅನ್ನಲು ಸಾರಿ ಅಂದಳು. ಪ್ಲೀಸ್ ನೀನು ಹೀಗೆಲ್ಲ ಬೇಸರದಲ್ಲಿ ಇರಬೇಡ, ನನಗೆ ಒಂಥರ ಫೀಲ್ ಆಗುತ್ತೆ ಅಂದಾಗ ಆಯಿತು ಅಂದು ಮೆಲುವಾಗಿ ನಕ್ಕಳು ಹುಡುಗಿ. ಅವಳ ಮುಖದ ತುಂಬೆಲ್ಲ ಮುತ್ತಿಟ್ಟು ಮುದ್ದಿಸಿದ ವೇದ. ಸಂಜೆ ಬೇಗ ಬರ್ತೀರಾ? ಯಾಕೆ? ಸ್ವಲ್ಪ ಶಾಪಿಂಗ್ ಮಾಡಬೇಕು, ಅದಕ್ಕೆ ಬೇಗ ಬನ್ನಿ, ಇಬ್ಬರು ಹೋಗೋಣ ಅಂದಾಗ ಓಕೆ ಬರ್ತೀನಿ ಅಂದವ ಅವಳನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದ. ಖುಷಿ ಎಕ್ಸಾಮ್ಸ್ ಮುಗಿಸಿ ಮನೆಗೆ ಬರುವಾಗ ವೇದನಿಗೆ ಕಾಲ್ ಮಾಡಲು, ನಾನು ಒಂದು ಕೇಸ್ ಮೇಲೆ ಔಟ್ಸೈಡ್ ಬಂದಿದ್ದೀನಿ, ನಾಳೆ ಹೋಗೋಣ ಬಂಗಾರಿ ಅನ್ನಲು ಸರಿ ಅಂದವಳೆ ಮನೆಗೆ ನಡೆದಳು. ಅಂದು ರಾತ್ರಿ ಅವಳನ್ನು ಪೂಸಿ ಒಡೆದು ಸಮಾಧಾನಿಸಿದ ವೇದ. ಮರುದಿನ ಎಂದಿನಂತೆ ರೆಡಿ ಆಗುತ್ತಿದ್ದವಳ ಬಳಿ ಬಂದು, ನಾನೇ ಮಧ್ಯಾಹ್ನ ಕಾಲೇಜ್ ಹತ್ರ ಬರ್ತೀನಿ ಅಂದಿದ್ದ. ಅವಳಿಗೆ ಬೆಳಿಗ್ಗೆಯಿಂದ ಯಾಕೋ ಸಮಾಧಾನ ಇಲ್ಲ, ಏನೋ ಮನಸ್ಸಲ್ಲಿ ದುಗುಡ. ಬಹುಶಃ ಇವತ್ತು ಲಾಸ್ಟ್ ಎಕ್ಸಾಮ್ಸ್ ಅಲ್ವಾ, ಅದಕ್ಕೆ ಇರಬೇಕು ಅಂದುಕೊಂಡವಳು ಅವನು ಅವಳನ್ನು ಕಾಲೇಜ್ ಬಳಿ ಬಿಡಲು, ಇವತ್ತಾದರೂ ಫ್ರೀ ಮಾಡಿಕೊಂಡು ಬೇಗ ಬನ್ನಿ ಅಂದಾಗ ಕಮಿಷನರ್ ಆಫೀಸ್ಗೆ ಹೋಗಬೇಕು, ಸೊ ಅಲ್ಲಿಗೆ ಹೋಗಿ ಬೇಗ ಬರ್ತೀನಿ ಬಂಗಾರಿ ಅಂದಿದ್ದ. ಅವನಿಗೂ ಯಾಕೋ ಅಸಮಾಧಾನ. ಸರಿ ನಾನು ಹೊರಡ್ತೀನಿ, ನೀನು ಹುಷಾರು ಅಂದು ಸುತ್ತ ನೋಡಿ ಬೈಕ್ ಮಿರರಲ್ಲಿ ಹಿಂದೆ ಆ ಕಡೆ ಈ ಕಡೆ ಎಲ್ಲ ನೋಡಿದ. ಏನಾಯಿತು ಅವನನ್ನೇ ನೋಡಿ ಕೇಳಿದಳು. ಏನಿಲ್ಲ ಅಂದವ ಅವಳಿಗೆ ಬಾಯ್ ಅಂದು ಅಲ್ಲಿಂದ ಹೊರಟ. ಅವಳು ಒಳಗೆ ಬಂದವಳೆ ತನಗಿದ್ದ ರೂಮ್ಗೆ ನಡೆದಳು. ಅವಳು ಒಳಗೆ ಹೋಗಿದ್ದು ನೋಡಿ ಗೇಟ್ ಬಳಿಯಲ್ಲಿಯೇ ಬೈಕ್ನಲ್ಲಿ ಕುಳಿತಿದ್ದವರು ಯಾರಿಗೋ ಫೋನ್ ಮಾಡಿ ಇವತ್ತು ಕೆಲಸ ಮುಗಿಸುತ್ತೇವೆ ಅಂದು ಹೇಳಿದರು. ಕಾಲೇಜು ಮುಗಿಸಿ ಪ್ರಿನ್ಸಿಪಾಲ್ ಅವರನ್ನು ಮೀಟ್ ಮಾಡಿ ಹೊರಗೆ ಬಂದು ಎಲ್ಲರನ್ನು ಮಾತನಾಡಿಸಿ ಗೇಟ್ ಬಳಿ ಪೂರ್ಣಿ ಜೊತೆ ನಡೆದು ಬರುತ್ತಿದ್ದಳು. ವೇದಾಂತ್ಗೆ ಕಾಲ್ ಮಾಡಿದಳು. ಅವನು ರಿಸೀವ್ ಮಾಡಿದವನೇ, ಹೇಳೋ ಬಂಗಾರಿ ಅಂದ. ಏನು ಹೇಳೋದು, ಕಾಲೇಜ್ ಬಿಡೋ ಮುಂಚೆ ಬರ್ತೀನಿ ಅಂದಿದ್ರಿ, ಆಗಲೇ ಕಾಲೇಜ್ ಬಿಡ್ತಾ, ಎಕ್ಸಾಮ್ ಮುಗೀತಾ ಅಂದವ. ಅಂದಳು. ಬಂಗಾರಿ ನಾನು ಇವಾಗ ಯಾವುದೋ ಕೇಸ್ ಮೇಲೆ ಇಲ್ಲಿ ಕಮಿಷನರ್ ಆಫೀಸ್ನಲ್ಲಿ ಇದ್ದೀವಿ, ಅಂದರೆ ಇವತ್ತು ಬರಲ್ಲ ಅನ್ನಿ. ಅದು ಬಂಗಾರಿ ಇವತ್ತು ಹೊರಗಡೆ ತುಂಬ ಬಿಸಿಲಿದೆ, ನಾಳೆ ಹೋಗೋಣವಾ? ಚೇಚೆ ನೀವು ನಾಳೆ ಹೋಗಿ, ನಾನು ಇವತ್ತು ಹೋಗ್ತೀನಿ. ಲೋ ಬಂಗಾರಿ ನೀನು ಒಬ್ಬಳೇ ಹೋಗ್ತೀಯ ನನ್ನ ಬಿಟ್ಟು? ಹೋಗಿ, ನಿಮ್ಮದು ಬರೀ ಇದೇ ಆಯಿತು. ಸರಿ ಹೋಗ್ತೀಯ ಹಾಗಾದರೆ? ಓಕೆ, ನಿಮಗೆ ಇಂಪಾರ್ಟೆಂಟ್ ಥಿಂಗ್ಸ್ ಬೇಕಿದ್ದರೆ ಹೋಗಿ ಬಾ. ಸ್ವಲ್ಪ ಇಂಪಾರ್ಟೆಂಟ್, ಮತ್ತು ಕಾಲೇಜ್ ಬಿಟ್ಟರೆ ಮೇಲೆ ಹೊರಗಡೆ ಬರೋದು ಕಡಿಮೆ ಆಗುತ್ತೆ ಅಲ್ವಾ, ಅದಕ್ಕೆ ಬೇಕಿದ್ದು ತಗೊಳ್ಳೋಣ ಅಂತ. ಸರಿ ಕಣೋ, ಹುಷಾರು. ನಾನು ಒಬ್ಬಳೇ ಹೋಗ್ತಿಲ್ಲ, ಪೂರ್ಣಿನೂ ಕರ್ಕೊಂಡು ಹೋಗ್ತೀನಿ. ಓಕೆ ಬಂಗಾರಿ, ಗುಡ್. ನಾನೇ ಹೇಳೋಣ ಅಂತಿದ್ದೆ, ಆಯಿತು ಇಬ್ಬರು ಜೋಪಾನ ಅಂದಾಗ ಓಕೆ ಬಾಯ್ ಎಂದು ಪೂರ್ಣಿಯ ಬಳಿ ವೇದ ಹೇಳಿದ್ದು ತಿಳಿಸಿ ಅವಳನ್ನು ತನ್ನ ಜೊತೆ ಎಳೆದುಕೊಂಡು ನಡೆದಳು ಖುಷಿ. ಏನು ವೇದ, ಇಲ್ಲಿ ಮುಖ್ಯವಾದ ವಿಷಯ ಮಾತನಾಡುವಾಗ ಫೋನ್ ಇಟ್ಕೊಂಡು ಹೊರಗೆ ಹೋಗ್ತಿರಲ್ಲ? ಸಾರಿ ಸರ್, ಇಂಪಾರ್ಟೆಂಟ್ ಕಾಲ್, ಅದಕ್ಕೆ ಪ್ಲೀಸ್ ನಿಮ್ಮ ಫೋನ್ ಸೈಲೆಂಟ್ ಮಾಡ್ತೀರಾ ಅಂದಾಗ ಅಲ್ಲಿದ್ದ ಒಂದಿಬ್ಬರು ಸೇರಿ ಎಲ್ಲ ಸೈಲೆಂಟ್ ಮಾಡಿದರು. ಖುಷಿ ಪೂರ್ಣಿ ಇಬ್ಬರು ಶಾಪಿಂಗ್ ಕಡೆ ಹೊರಟರು. ತಮಗೆ ಬೇಕಿದ್ದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾ ಅದು ಇದು ಮಾತನಾಡುತ್ತಾ ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿ ಕಡೆಗೆ ಹೀಗೆ ಅಲೆಯುತ್ತಾ ನೋಡುತ್ತಾ ಇದ್ದರು. ಖುಷಿ, ಇಲ್ಲೆಲ್ಲ ಹೀಗೆ ನೋಡುವ ಬದಲು ಬಾ ಮಾಲ್ಗೆ ಹೋಗೋಣ ಅಂದಾಗ ನನಗೂ ಅದನ್ನೇ ಯೋಚನೆ ಇತ್ತು, ನಡಿ ಅಂದು ಇಬ್ಬರು ಅಲ್ಲಿಂದ ಫುಟ್ಪಾತ್ನಲ್ಲಿ ನಡೆಯುತ್ತಾ ಹೋದರು. ಖುಷಿಗೆ ಯಾರು ನಮ್ಮ ಹಿಂದೆ ಬರುತ್ತಿರುವಂತೆ ಮತ್ತೆ ಅನಿಸಲು ಹಿಂತಿರುಗಿ ನೋಡಿದಳು. ಯಾರು ಆ ರೀತಿ ಕಾಣಿಸಲಿಲ್ಲ. ಇಬ್ಬರು ಮಾಲ್ ಹೊಕ್ಕು ಬಟ್ಟೆ ಸೆಕ್ಷನ್, ಜ್ಯುವೆಲ್ ಸೆಕ್ಷನ್, ಅದು ಇದು ಅಂತ ನೋಡುತ್ತಾ ಇರಲು ಕಪ್ಪು ಶರ್ಟ್ ತೊಟ್ಟವ ಅವಾಗಿನಿಂದ ಇವರನ್ನೇ ನೋಡುತ್ತಾ ಇರೋದನ್ನು ಸೂಕ್ಷ್ಮವಾಗಿ ನೋಡಿದ ಖುಷಿ ಅವನು ಯಾರಿಗೋ ಸನ್ನೆ ಮಾಡಿದ್ದು ನೋಡಿ ಆ ಕಡೆ ನೋಡಲು ಪಿಂಕ್ ಬಣ್ಣದ ಶರ್ಟ್ ತೊಟ್ಟವನು ಒಬ್ಬ ಆ ಕಡೆ ನಿಂತಿದ್ದ. ನೋಡೋಕ್ಕೆ ಕಳ್ಳನ ಮಕ್ಕಳ ಥರ ಇದ್ದಾರೆ. ಯಾಕೋ ಅನುಮಾನ ಬರ್ತಿದೆ ಅಂದುಕೊಂಡಳು. ಇಬ್ಬರು ಅಲ್ಲಿಂದ ನಡೆದಿದ್ದು ಅಲ್ಲಿದ್ದ ಫುಡ್ ಕೋರ್ಟ್ ಕಡೆ.
ಅಲ್ಲಿ ತಮಗೆ ಬೇಕಿದ್ದು ತಿಂದು ಮತ್ತೆ ಬೇರೆ ಕಡೆ ಹೋಗಲು ಅವರು ಅಲ್ಲಿಗೆ ಬರುತ್ತಿರುವುದು ನೋಡಿದ ಖುಷಿ, ಪೂರ್ಣಿ, ನಮ್ಮನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಕಣೆ ಅಂದಾಗ ಅವಳು ಬೇರೆ ಏನು ನೋಡುವಂತೆ ಹಿಂತಿರುಗಿ ನೋಡಿ, ಹೌದು ಕಣೆ, ಆ ಕಪ್ ಶರ್ಟ್ ಹಾಕಿರೋರನ್ನ ನಾನು ಆಗಲೇ ರೋಡ್ ಕ್ರಾಸ್ ಮಾಡುವಾಗ ನೋಡಿದೆ ಅಂದಳು. ಅಲ್ವಾ ಅಂದವಳೆ ಫೋನ್ ತೆಗೆದುಕೊಂಡು ವೇದನಿಗೆ ಕಾಲ್ ಮಾಡಿದಳು. ಅವನ ಫೋನ್ ಸೈಲೆಂಟ್ ಆಗಿ ಕಿಸೆಯಲ್ಲಿ ಭದ್ರವಾಗಿ ಸೇರಿತು. ಫೋನ್ ಬಂದಿದ್ದು ಗೊತ್ತಾಗಲಿಲ್ಲ. ನಮ್ಮನ್ನೇ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಮೆಸೇಜ್ ಮಾಡಿ ಅವನಿಗೆ ಕಳಿಸಿ ಇಬ್ಬರು ಸೆಲ್ಫಿ ತೆಗೆದುಕೊಳ್ಳುವಂತೆ ಮಾಡಿ ತಮ್ಮ ಹಿಂದೆ ಸ್ವಲ್ಪ ದೂರದಲ್ಲಿ ನಿಂತಿದ್ದವನ ಮುಖ ಕಾಣಿಸುವಂತೆ ಒಂದಿಷ್ಟು ಫೋಟೋ ತೆಗೆದ ಖುಷಿ ಅದನ್ನೆಲ್ಲ ವೇದನಿಗೆ ಕಳಿಸಿದಳು. ಡಬಲ್ ಟಿಕ್ ಬಂದರೂ ಏನೂ ರಿಪ್ಲೈ ಬರದಿದ್ದಾಗ ಏನೋ ಬ್ಯುಸಿ ಇರಬೇಕು, ಆಮೇಲೆ ನೋಡಿ ಮಾಡ್ತಾರೆ ಬಾ ಅಂದಳು ಪೂರ್ಣಿಮಾ. ಇಬ್ಬರು ಮಾತನಾಡುತ್ತಾ ಬೇರೆ ಕಡೆ ಹೆಜ್ಜೆ ಹಾಕುತ್ತಿರಲು ಅದೇ ಪಿಂಕ್ ಬಣ್ಣದ ಶರ್ಟ್ ತೊಟ್ಟವ ಖುಷಿ ಕೈಯಲ್ಲಿದ್ದ ಅವಳ ಬ್ಯಾಗ್ ಕಿತ್ತುಕೊಂಡು ಅಲ್ಲಿಂದ ಓಡಿದ. ಏ ಕಳ್ಳ ಕಳ್ಳ ಅಂತ ಹೋಗುತ್ತಾ ಅವನ ಹಿಂದೆ ಓಡಿದಳು ಪೂರ್ಣಿ. ಅವಳ ಜೊತೆ ತಾನು ಓಡಿದಳು. ಅವನು ಎಕ್ಸಿಲೇಟರ್ನಲ್ಲಿ ಓಡಿ ಆರುತ್ತಾ ಹೋಗಲು ಅವಳು ಕೂಗಿದ್ದು ನೋಡಿ ಅಲ್ಲಿದ್ದವರೆಲ್ಲ ಸೇರಿ ಅವನನ್ನು ಹಿಡಿದು ಹೊಡೆದಾಗ ಅಲ್ಲಿಗೆ ಎದುರಿಸಿರು ಬಿಡುತ್ತಾ ಬಂದ ಖುಷಿ ಅವನ ಕೈಯಲ್ಲಿದ್ದ ಬ್ಯಾಗ್ ಕಿತ್ತುಕೊಂಡಳು. ಅವನಿಗೊಂದಿಷ್ಟು ಅವಳು ಪೂರ್ಣಿ ಅಲ್ಲಿದ್ದವರು ಎಲ್ಲ ಸರಿ ಬೈದು ಹೊಡೆಯಲು ಅವನು ಎಲ್ಲರ ಕೈಯಿಂದ ತಪ್ಪಿಸಿಕೊಂಡು ಹೊರಗೆ ಓಡಿದ. ಹೊರಗಡೆ ಬೈಕ್ ಮೇಲೆ ಕುಳಿತು ಬೈಕನ್ನು ಮೂವ್ನಲ್ಲಿ ಇಟ್ಟು ಕಾಯುತ್ತಿದ್ದವನು ಬೈಕ್ ಏರಿ ಅಲ್ಲಿಂದ ಸ್ಪೀಡಾಗಿ ನಡೆದರು. ಸ್ವಲ್ಪ ದೂರ ಬಂದವನೇ, ಸರ್ ನೀವು ಹೇಳಿದ ಕೆಲಸ ಆಯಿತು ಅಂದಾಗ, ಶಬಾಷ್ ಅಂದವ ತಕ್ಷಣ ತಾವು ದುಡ್ಡು ಕೊಟ್ಟು ಮೊದಲೇ ಬುಕ್ ಮಾಡಿಕೊಂಡಿದ್ದ ಇನ್ಸ್ಪೆಕ್ಟರ್ಗೆ ಮಾಲ್ಗೆ ಹೋಗಲು ಹೇಳಿದ. ನೋಡಿದ್ಯಾ, ಅವನನ್ನು ನಾನು ಹೇಳಿದೆ ಅಲ್ವಾ, ಅವಾಗ್ಲಿಂದ ನನಗೆ ಅವನು ನನ್ನ ಫಾಲೋ ಮಾಡ್ತಿರೋದು ಗೊತ್ತಾಯಿತು ಅಂದು ಗಾಬರಿ ಆಗಿದ್ದವಳು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಪೂರ್ಣಿ ಜೊತೆ ಮಾತನಾಡುತ್ತಾ ಮತ್ತೆ ತನಗೇನು ಬೇಕು ಅಂದು ನೋಡಿಕೊಂಡು ಎಲ್ಲ ತಗೊಂಡು ಇದ್ದೀವಿ ಅನ್ನುತ್ತಾ ಅಲ್ಲಿಂದ ಹೊರಟಳು. ಎಲ್ಲ ನೋಡಿಕೊಂಡವಳು ತನ್ನ ಬ್ಯಾಗ್ನಲ್ಲಿ ಏನಿದೆ ಅಂತ ನೋಡದೆ ಕೆಳಗೆ ಬಂದಾಗ ಅಲ್ಲಿ ಪೊಲೀಸ್ ಅವರು ಸೇರಿ ಎಲ್ಲರನ್ನು ಚೆಕ್ ಮಾಡುತ್ತಾ ಒಬ್ಬೊಬ್ಬರನ್ನೇ ಹೊರಗೆ ಬಿಡುತ್ತಿದ್ದರು. ಹೋ, ಆವಾಗಲೇ ಕಳ್ಳ ಬಂದಿದ್ದ ಅಂತ ಇವಾಗ ಇಷ್ಟೊಂದು ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಅಂತ ನಗುತ್ತಾ ಮಾತನಾಡುತ್ತಾ ಹೊರಟವಳನ್ನು ತಡೆದ ಇನ್ಸ್ಪೆಕ್ಟರ್ ಅವಳನ್ನು ಚೆಕ್ ಮಾಡುವಂತೆ ಲೇಡಿ ಕಾನ್ಸ್ಟೇಬಲ್ಗೆ ಹೇಳಿದಾಗ, ಹಲೋ, ನನ್ನ ಯಾಕೆ ಚೆಕ್ ಮಾಡ್ತೀರಾ? ಆ ಕಳ್ಳ ನನ್ನ ಬ್ಯಾಗನ್ನು ಕದ್ದಿದ್ದು ಅಂದಳು. ಅದು ಏನಾದರೂ ಆಗಿರಲಿ, ಮೊದಲು ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಅಂದಾಗ, ನಾನು ಯಾರು ಗೊತ್ತಾ? ನನ್ನ ಬಗ್ಗೆ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ರೆಸ್ಪೆಕ್ಟ್ ಫ್ಯಾಮಿಲಿಯಿಂದ ಬಂದಿರೋಳು, ಅಲ್ಲದೆ ಪೊಲೀಸ್ ಅವರ ಹೆಂಡತಿ ಅಂದಾಗ, ಅದೆಲ್ಲ ನಮಗೆ ಬೇಡ. ನಮಗೆ ಈ ಮಾಲ್ನಲ್ಲಿ ಡ್ರಗ್ಸ್ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೆ ಎಲ್ಲರನ್ನು ಚೆಕ್ ಮಾಡ್ತಾ ಇದ್ದೀವಿ ಅಂದಾಗ, ವಾಟ್, ಡ್ರಗ್ಸಾ? ಸ್ವಲ್ಪ ಜೋರಾಗಿ ಅಂದವಳೆ. ಇದೊಳ್ಳೆ ಕರ್ಮ ಅಂದು ಫೋನ್ ಕೈಯಲ್ಲಿ ಹಿಡಿದು ಲೇಡೀಸರನ್ನು ಚೆಕ್ ಮಾಡುತ್ತಿದ್ದ ಕಡೆ ನಡೆದರು. ಮೊದಲು ನಡೆದ ಪೂರ್ಣಿಯನ್ನು ಚೆಕ್ ಮಾಡಿ ಬಿಡಲು, ನಂತರ ಖುಷಿ ಹೋದಾಗ ಅವಳ ಬ್ಯಾಗ್ ಚೆಕ್ ಮಾಡಲು ಅದರಲ್ಲಿ ಒಂದಿಷ್ಟು ಡ್ರಗ್ಸ್ ಸಿಗಲು ಸರ್ ಅಂತ ಇನ್ಸ್ಪೆಕ್ಟರ್ ಕಡೆ ತೋರಿಸಿದರು ಲೇಡಿ ಕಾನ್ಸ್ಟೇಬಲ್. ಅದನ್ನು ನೋಡಿದ ಖುಷಿ ಆಶ್ಚರ್ಯದಿಂದ ಗಾಬರಿಯಿಂದ ನಿಂತಿದ್ದಳು. ಅವಳಿಗೆ ಏನಾಗಿದೆ ಎಂದು ತಿಳಿಯದಂತೆ ಆಗಿತ್ತು. ಅವಳ ಬ್ಯಾಗಿನಲ್ಲಿ ಅವಳಿಗೆ ಗೊತ್ತಿಲ್ಲದಂತೆ ಸಿಕ್ಕಿದ ಡ್ರಗ್ಸ್ ನೋಡಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಳು ಖುಷಿ. ಏನು ಮೇಡಮ್ ಅಷ್ಟೊಂದು ಮಾತಾಡ್ತಾ ಇದ್ರಿ, ಇವಾಗ ನೋಡಿದರೆ ನಿಮ್ಮ ಬ್ಯಾಗಲ್ಲಿ ಇದು ಸಿಕ್ಕಿದೆ ಅಂದ ಇನ್ಸ್ಪೆಕ್ಟರ್. ನೋಡಿ ಸರ್, ಅದೇಗೆ ನನ್ನ ಬ್ಯಾಗ್ನಲ್ಲಿ ಬಂತು ಅಂತ ನನಗೆ ಗೊತ್ತಿಲ್ಲ. ಇತ್ತ ಬದ್ದ ಧೈರ್ಯವೆಲ್ಲ ತುಂಬಿ ನುಡಿದಳು. ಇದು ನಿಮ್ಮ ಬ್ಯಾಗ್ ತಾನೆ? ಓಹ್, ರೆಸ್ಪೆಕ್ಟೆಡ್ ಫ್ಯಾಮಿಲಿ ಅಂದರೆ ಇದೆಲ್ಲ ಮಾಡ್ತೀರಾ ಅಂದವ ಬೇಕೆಂದೇ ವ್ಯಂಗ್ಯವಾಗಿ. ಅವಳು ಭಯದಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯದೆ ನಿಂತಿದ್ದಳು ತಲೆ ತಗ್ಗಿಸಿ. ಸರ್ ಪ್ಲೀಸ್, ಇದು ಹೇಗೆ ನನ್ನ ಬ್ಯಾಗ್ನಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಪ್ಲೀಸ್ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂದಾಗ, ಈ ಥರ ಹೇಳೋರೆ ಇಂಥ ಕೆಲಸ ಮಾಡೋರು, ನಡೀರಿ ಸ್ಟೇಷನ್ಗೆ. ನೋಡಿ, ಒಮ್ಮೆ DCP ಅವರ ಹತ್ರ ಮಾತಾಡಿ ಅಂತ ಪೂರ್ಣಿ ಕಡೆ. ನಾವೆಲ್ಲ ಸ್ಟೇಷನಲ್ಲಿ ಮಾತಾಡ್ತೀವಿ, ಅದು ನಮಗೆ ಗೊತ್ತಿದೆ, ಯಾರು ಹೇಗೆ ಅಂತ ನಮಗೆ ಗೊತ್ತಿದೆ, ನೀವು ಬನ್ನಿ ಅಂದು ಕಾನ್ಸ್ಟೇಬಲ್ ಕರ್ಕೊಂಡು ಬನ್ನಿ ಅಂದಾಗ, ಸರ್ ಪ್ಲೀಸ್, ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ನಮ್ಮ ಹಸ್ಬೆಂಡ್ ಹತ್ರ ಒಮ್ಮೆ ಮಾತಾಡಿ ಅನ್ನಲು, ನಿಮ್ಮ ಹಸ್ಬೆಂಡ್ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರಾ ಅಂದವ. ಇನ್ಸ್ಪೆಕ್ಟರ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ, ಮಿಸ್ಟರ್ DCP ಅವರ ಮಿಸ್ಸಸ್ ನಾನು, ನಿಷ್ಠೆಗೆ ಇನ್ನೊಂದು ಹೆಸರು ನನ್ನ ಗಂಡ ಅಂದಳು ಸ್ವಲ್ಪ ಜೋರಾಗಿ. ಸೊ ವಾಟ್, ಅದು ಹೊರಗಿನ ಜನಕ್ಕೆ ತೋರಿಸೋದಕ್ಕೆ ಇರೋ ಮುಖವಾಡ ಆಗಿದ್ರೆ ಅಂದಾಗ, ಎಕ್ಸ್ಕ್ಯೂಸ್ ಮಿ ಇನ್ಸ್ಪೆಕ್ಟರ್ ಅಂತ ಜೋರಾಗಿ ಕರೆದವಳೆ. ನೀವು ಅವರದ್ದು ಡಿಪಾರ್ಟ್ಮೆಂಟಲ್ಲಿದ್ದು ಈ ಥರ ಮಾತಾಡ್ತಿದ್ದೀರ, ನಾಚಿಕೆ ಆಗಬೇಕು ನಿಮಗೆ ಅಂದಾಗ, ತಪ್ಪು ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋ ನೀನು ನನಗೆ ನಾಚಿಕೆ ಬಗ್ಗೆ ಮಾತಾಡಬೇಡ, ಬಾಯಿ ಮುಚ್ಕೊಂಡು ಜೀಪತ್ತು ಅಂದವ ಏಕವಚನದಲ್ಲಿ. ಅವಳು ಇವನತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂದುಕೊಂಡವಳೆ ವೇದನಿಗೆ ಕಾಲ್ ಮಾಡಿದಳು.
ಕೈಯಲ್ಲಿದ್ದ ಫೋನ್ ಕಿತ್ತುಕೊಂಡು ಮರ್ಯಾದೆ ಆಗಿ ಬಂದು ನೀವೇ ಗಾಡಿ ಹತ್ತಿ, ಇಲ್ಲ ಅಂದರೆ ಬೇಡಿ ಹಾಕಿ ಕರ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಮರ್ಯಾದೆ ಪ್ರಶ್ನೆ ಅಂದಾಗ ಸುತ್ತ ನಿಂತು ಅವಳನ್ನೇ ನೋಡುತ್ತಿದ್ದ ಜನರನ್ನು ನೋಡಿದಳು. ಅವಳಿಗೆ ತೀರ ಮುಜುಗರ, ಅವಮಾನ ಆಗಲು ಅವರ ಹಿಂದೆ ಹೊರಟಳು. ಪೂರ್ಣಿ ಕಡೆ ನೋಡಿ ಅವರಿಗೆ ಫೋನ್ ಮಾಡಿ ತಿಳಿಸುವಂದು ಜೀಪ್ ಹತ್ತಿದಳು. ಪ್ರಾಣ ಹೋಗಬಾರದ ಅನಿಸುವಷ್ಟು ಹಿಂಸೆ ಆಗುತ್ತಿದ್ದು ಅವಳಿಗೆ. ಇದೆಲ್ಲ ವೇದನೆಗೆ ತಿಳಿದು ಮನೆಯವರಿಗೆ ಗೊತ್ತಾದರೆ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ? ಟಿ ವಿಯಲ್ಲಿ ಇದೆಲ್ಲ ಬಂದರೆ ಮನೆ ಗೌರವ, ಅವರ ಇಷ್ಟು ವರ್ಷದ ಹೆಸರು ಎಲ್ಲ ನನ್ನಿಂದ ಹಾಳಾಗುತ್ತೆ ಅಂತ ಯೋಚಿಸುತ್ತಾ 2 ಕೈಯನ್ನು ತಲೆಗೆ ಒತ್ತಿ ಕುಳಿತಳು. ಅವಳ ಕಣ್ಣಿಂದ ಕಣ್ಣೀರು ಜಾರಿ ಹೋಗುತ್ತಿತ್ತು. ಪೂರ್ಣಿ ಅವಳು ಹೋದ ಮೇಲೆ ಏನು ಮಾಡುವುದು ತಿಳಿಯದೆ ಶಾಪಿಂಗ್ ಮಾಡಿದ ಕವರ್ ಎಲ್ಲ ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದವಳು ವೇದನೆಗೆ ಕಾಲ್ ಮಾಡಿದಳು. ಇನ್ನು ಕಮಿಷನರ್ ಜೊತೆ ಮಾತನಾಡುತ್ತಾ ಕುಳಿತಿದ್ದವನ ಫೋನ್ ಬಡಿದುಕೊಂಡಿದ್ದು ಗೊತ್ತಾಗಲಿಲ್ಲ. ಮತ್ತೆ ತಡ ಮಾಡದೆ ರಿಷಿಗೆ ಕಾಲ್ ಮಾಡಿದಳು ಪೂರ್ಣಿ. ರೆಸ್ಟೋರೆಂಟ್ನಲ್ಲಿದ್ದವನ ಫೋನ್ ರಿಂಗ್ ಆಗಲು ಅದರ ಮೇಲೆ ತನ್ನ ಹುಡುಗಿಯ ಹೆಸರು ನೋಡಿ ಖುಷಿಯಿಂದ ಕರೆ ಸ್ವೀಕರಿಸಿದ. ಏನ್ ಚಿನ್ನ, ಇವಾಗ ನನ್ನ ನೆನಪಾಯ್ತಾ ಅಂದವ ಚೇರ್ ಮೇಲೆ ಹೊರಗೆ ಕುಳಿತು ಕಾಲು ಉದ್ದಕ್ಕೆ ಚಾಚಿದ. ಅಯ್ಯೋ ಅದೆಲ್ಲ ಬಿಡಿ, ಮೊದಲು ವೇದಾಂತ್ ಅವರು ಎಲ್ಲಿದ್ದಾರೆ ಅಂತ ತಿಳಿಸಿ. ಯಾಕೆ, ಏನಾಯಿತು? ಅವನು ಸ್ಟೇಷನ್ನಲ್ಲಿ ಇರಬೇಕು. ಅವರು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಅವರ ಜೊತೆ ಇರೋರು ಯಾರಿಗಾದರೂ ಮೊದಲು ಕಾಲ್ ಮಾಡಿ ಹೇಳಿ. ಅವನು ಬ್ಯುಸಿ ಇದ್ದರೆ ಕಾಲ್ ಪಿಕ್ ಮಾಡಲ್ಲ. ಇವಾಗ ಅಂಥದ್ದು ಏನಾಯಿತು? ಯಾಕೆ ಅಷ್ಟು ಗಾಬರಿಯಾಗಿದ್ದೀಯಾ? ಏನಾಯಿತು? ಖುಷಿನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂದಳು. ವಾಟ್ ಅಂದವ ಗಾಬರಿಯಿಂದ ಮೇಲೆದ್ದು ನಿಂತಿದ್ದ. ಅಂದು ನಡೆದಿದ್ದು ಎಲ್ಲವನ್ನು ತಿಳಿಸಿದಳು. ವೇದಾಂತ್ ಸರ್ಗೆ ಇದು ಹೇಳೋಕೆ ಕಾಲ್ ಮಾಡಿದರೆ ಪಿಕ್ ಮಾಡ್ತಿಲ್ಲ ಅಂದವಳ ಮಾತಿಗೆ ನಾನು ಅವನಿಗೆ ತಿಳಿಸ್ತೀನಿ, ನೀನು ಇವಾಗ ಎಲ್ಲಿದ್ದೀಯಾ ಅಂದ. ನಾನು ಇಲ್ಲೇ ಶಾಪಿಂಗ್ ಮಾಲ್ ಹತ್ರ ಇದ್ದೀನಿ. ಸರಿ, ನೀನು ಹುಷಾರಾಗಿ ಮನೆಗೆ ಹೋಗು, ನಾನೆಲ್ಲ ನೋಡ್ಕೊಳ್ತೀನಿ ಅಂದು ಕಾಲ್ ಕಟ್ ಮಾಡಿದ ರಿಷಿ. ಪೂರ್ಣಿ ತನ್ನ ಹಾಗೂ ಖುಷಿಯ ಶಾಪಿಂಗ್ ಕವರ್ ಹಿಡಿದುಕೊಂಡು ಬಂದವಳು ಆಟೋ ಹಿಡಿದುಕೊಂಡು ತನ್ನ ಮನೆಯಾಗೆ ನಡೆದಳು. ಅವಳಿಗೆ ಭಯಕ್ಕೆ ಕಾಲೆಲ್ಲ ನಡುಗುತ್ತಿತ್ತು. ರಿಷಿ ತಲೆಗೆ ಕೈ ಒತ್ತಿಕೊಂಡವನೇ ವೇದನಿಗೆ ಕಾಲ್ ಮಾಡಿದಾಗ ಸಂಜು ಅಂದುಕೊಂಡು ಅವನಿಗೆ ಕಾಲ್ ಮಾಡಿದ. ಜೀಪಲ್ಲಿ ಕುಳಿತಿದ್ದ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಸರ್ ನೀವು ಹೇಳಿದ್ದು ಎಲ್ಲ ಆಯಿತು, ಇನ್ನು ಮಿಕ್ಕಿದ್ದು ನೀವೇ ತಿಳಿಸಿ ಅಂದ ತುಂಬ ಮೆಲುವಾಗಿ. ಆ ಕಡೆಯಿಂದ ಗುಡ್ ಅಂದವ ಕಾಲ್ ಕಟ್ ಮಾಡಿ ಇರೋ ಬರೋ ಮೀಡಿಯಾದವರಿಗೆಲ್ಲ ಸುದ್ದಿ ಹಬ್ಬಿಸಿದ್ದ. ಕ್ಷಣಾರ್ಧದಲ್ಲಿ DCP ವೇದಾಂತ್ ಅವರ ಪತ್ನಿ ಅರೆಸ್ಟ್, ನಿಷ್ಠಾವಂತ ಖಡಕ್ ಅಧಿಕಾರಿ ಹೆಂಡತಿಯಿಂದಲೇ ಡ್ರಗ್ಸ್ ಮಾರಾಟ, ಇದರಲ್ಲಿ ವೇದಾಂತ್ ಅವರು ಶಾಮೀಲು ಇದೆಯಾ ಎಂಬ ಬ್ರೇಕಿಂಗ್ ನ್ಯೂಸ್ಗಳು ಹರಿದಾಡಿದವು. ಟಿವಿ ನೋಡುತ್ತಿದ್ದ ರಾಶಿ ವಿಷಯ ತಿಳಿದು ತನ್ನ ಅಮ್ಮನ ಮನೆಗೆ ಎಲ್ಲರಿಗೂ ತಿಳಿಸಲು ಓಡಿದಳು. ಅಮ್ಮ, ಚಿಕ್ಕಮ್ಮ, ಅಪ್ಪ ಅಂತ ಕೂಗುತ್ತಾ ಹೋದಾಗ ಏನಾಯಿತು ಅಂದರು ಎಲ್ಲ. ಟಿವಿ ನೋಡಿ ಅಂದು ನ್ಯೂಸ್ ಚಾನಲ್ ಹಾಕಿದಳು. ಅವಳ ಗಾಬರಿ ನೋಡಿ ವೇದಾಂತ್ಗೆ ಏನಾದರೂ ಆಗಿದೆಯಾ ಅಂದು ಮೊದಲು ಆತಂಕಪಟ್ಟರು. ಆದರೆ ಟಿವಿಯಲ್ಲಿ ಬರುತ್ತಿದ್ದ ವಿಷಯ ನೋಡಿ ಗರಬಡಿದವರಂತೆ ನಿಂತರು ಎಲ್ಲ. ಏನಿದೆಲ್ಲ ಅಂದರು ಕುಸುಮ. ಅವನ ಕೆಲಸದ ಮಹಿಮೆ ಅಂದರು ಅವರ ಯಜಮಾನರು. ಅಂದರೆ ಬಾವಾ, ಅಹಲ್ಯ ನಿನ್ನ ಮಗ ಕಳೆದ ವಾರ ಇದೇ ಕೇಸ್ ಮೇಲೆ ರೌಡಿಗಳನ್ನು ಹಿಡಿದು ಅವರ ಕೆಲಸಕ್ಕೆ ಅಡ್ಡಿ ಮಾಡಿದ ಅಲ್ವಾ, ಅದಕ್ಕೆ ಅವರು ಹೀಗೆ ಮಾಡಿದ್ದಾರೆ ಅಂದು ರಾಶಿ ಪೂರ್ಣನಿಗೆ ಫೋನ್ ಮಾಡು, ಅವನು ಅಲ್ಲಿಗೆ ಹೋಗಿ ಅದೇನು ಅಂತ ವಿಚಾರಿಸಿ ಆ ಮಗುವನ್ನ ಕರ್ಕೊಂಡು ಬರಲಿ. ಅಲ್ಲಿ ವೇದ ಇದ್ದಾನಲ್ಲ. ಕುಸುಮ, ನಿನ್ನ ಮುದ್ದಿನ ಮಗ ಕೆಲಸ ಅಂತ ಬಂದರೆ ಯಾರನ್ನು ನೋಡಲ್ಲ, ಅದು ಅವನ ಹೆಂಡತಿ ಆದರೂ ಅಷ್ಟೆ. ಅವನನ್ನು ನಂಬಿ ನಾವು ಸುಮ್ಮನೆ ಇರೋದು ಆಗಲ್ಲ. ಅದಕ್ಕೆ ರಕ್ಷಿತ್ ಇಲ್ಲ ಪೂರ್ಣನಿಗೆ ಕಾಲ್ ಮಾಡಿ ಅಲ್ಲಿಗೆ ಹೋಗೋಕೆ ಹೇಳಿ ಅಂದು ಅಲ್ಲಿಂದ ನಡೆದರು ಆ ಮನೆಯ ಹಿರಿಯ ಮಗ. ಅಕ್ಕ, ಭಾವ ಹೇಳಿದ್ದು ನಿಜ, ಅದಕ್ಕೆ ನಾನು ಅವನಿಗೆ ಆ ಕೆಲಸ ಬೇಡ ಬಿಡು ಅಂತಿರೋದು. ಇವಾಗ ನೋಡು ಮನೆ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂತ ಕಣ್ಣೀರು ಇಟ್ಟರು ಅಹಲ್ಯ ಅವರು. ಅಯ್ಯೋ, ಇವಾಗ ಏನೂ ಆಗಿಲ್ಲ, ನೀನು ಸುಮ್ಮನೆ ಇರು, ವೇದ ಎಲ್ಲ ನೋಡ್ಕೊಳ್ತಾನೆ ಅಂದವರೇ ರಾಶಿ ಕಡೆ ನೋಡಿ ರಕ್ಷಿತ್ಗೋ ಇಲ್ಲ ನಿಮ್ಮ ಚಿಕ್ಕಪ್ಪನಿಗೋ ಕಾಲ್ ಮಾಡಿ ಹೇಳು ಅಂದರು. ಅವಳು ಫೋನ್ ಮಾಡಲು ಹೋದಳು. ರಿಷಿ ವೇದಾಂತ್ಗೆ ಕಾಲ್ ಮಾಡಲು ಅವನು ರಿಸೀವ್ ಮಾಡಲಿಲ್ಲ. ಆವಾಗ ಯೋಚಿಸಿ ಸಂಜೀವ್ಗೆ ಕಾಲ್ ಮಾಡಿದ. ಅವನ ಫೋನನ್ನು ವೈಬ್ರೇಟ್ ಅಲ್ಲಿಟ್ಟಿದ್ದ.
ಕಾಲ್ ಬಂದಾಗ ಅದನ್ನು ನೋಡಲು ರಿಷಿ ನೇಮ್ ನೋಡಿ ಇವನೇ ಯಾಕೆ ಇವಾಗ ಮಾಡ್ತಾ ಇದ್ದಾನೆಂದು ಕಟ್ ಮಾಡಿದ. ಪಿಕಪ್ ದಿ ಕಾಲ್ ಇನ್ ಅರ್ಜೆಂಟ್ ಅಂದಾಗ ರಿಸೀವ್ ಮಾಡಿ ಹೊರಗೆ ಬಂದ ಸಂಜೀವ್. ಏನು ಅಂದಾಗ, ಅಣ್ಣ ಎಲ್ಲಿ, ಏನು ಮಾಡ್ತಿದ್ದೀರಾ, ಅವನು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ, ಅವನಿಗೆ ಅರ್ಜೆಂಟ್ ಫೋನ್ ಕೊಡು ಅಂದ. ಏನಾಯ್ತೋ ನಿಂಗೆ, ಅಯ್ಯೋ ಕೊಡು ಮಾರಯ್ಯ ಮೊದಲು, ಖುಷಿ ಅತ್ತಿಗೆನ ಅರೆಸ್ಟ್ ಮಾಡಿದ್ದಾರೆ ಅಂದಾಗ, ವಾಟ್ ಅಂತ ಜೋರಾಗಿ ಅಂದವ ಒಳಗೆ ಬಂದು ವೇದ ಅರ್ಜೆಂಟ್ ಫೋನ್ ಕಾಲ್ ಅಂದ. ಸಂಜೀವ್ ಏನ್ರಿ ಅದು ಅಂದ. ಕಮಿಷನರ್ಗೆ ಸರ್ ಸ್ವಲ್ಪ ಅರ್ಜೆಂಟ್ ಅಂದು ವೇದನನ್ನು ನೋಡಿ ರಿಷಿ ಮಾತಾಡ್ತಾ ಇದ್ದಾನೆ ಖುಷಿ ಅಂದ ಅಷ್ಟೆ. ಖುಷಿಗೆ ಏನಾಯ್ತು ಅಂದು ಗಾಬರಿಯಿಂದ ಮೇಲೆದ್ದು ಅವನ ಕೈಯಲ್ಲಿದ್ದ ಫೋನ್ ಕಿತ್ತುಕೊಂಡು ಅಲೋ ಅಂದ. ವೇದ ಎಲ್ಲಿದ್ದೀಯಾ, ಅವಾಗ್ಲಿಂದ ಅದೆಷ್ಟು ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡ್ತಿಲ್ಲ. ಅದು ಬಿಡು, ಖುಷಿಗೆ ಏನಾಯ್ತು ಅಂದ ಆತಂಕದಿಂದ. ಅತ್ತಿಗೆನ ಅರೆಸ್ಟ್ ಮಾಡಿದ್ದಾರೆ ಅಂದಾಗ ವಾಟ್ ಅಂತ ಹೆಚ್ಚು ಕಮ್ಮಿ ಕಿರುಚಿದ ವೇದ. ವೇದ ಅಂದು ಪೂರ್ಣಿ ಹೇಳಿದ ಅಷ್ಟು ವಿಷಯವನ್ನು ಅವನಿಗೆ ಹೇಳಿದಾಗ ಶಾಕ್ ಆಗಿ ಕೇಳುತ್ತಾ ನಿಂತ ವೇದಾಂತ್. ನಾನೆಲ್ಲ ನೋಡ್ಕೊಳ್ತೀನಿ ಅಂದು ಕಾಲ್ ಕಟ್ ಮಾಡಿದ. ಅವನ ಫೋನ್ ತೆಗೆದು ನೋಡಲು ಅದರಲ್ಲಿ ಖುಷಿ, ಪೂರ್ಣಿ, ರಿಷಿ ಮನೆಯವರ ಒಂದಿಷ್ಟು ಮಿಸ್ ಕಾಲ್ ಇದ್ದವು. ಅವನು ಇನ್ನು ಫೋನ್ ನೋಡುತ್ತಿರುವಾಗಲೇ ಅವನಿಗೆ ರಕ್ಷಿತ್ ಕಾಲ್ ಮಾಡಿದಾಗ ವೇದ ಏನಿದೆಲ್ಲ ಅಂದ. ನನಗೆ ಏನೂ ಗೊತ್ತಿಲ್ಲ ಅಣ್ಣ, ನಾನು ಕಮಿಷನರ್ ಆಫೀಸ್ನಲ್ಲಿ ಇದ್ದೆ. ಮೊದಲು ಟಿವಿ ನೋಡು ಅಂದವ. ಅವನು ಟಿವಿ ನೋಡು ಅನ್ನುತ್ತಿದ್ದಂತೆ ಅಲ್ಲೇ ಇದ್ದ ಟಿವಿಯನ್ನು ಆನ್ ಮಾಡಲು ಖುಷಿ ಪೊಲೀಸ್ ಜೊತೆ ಹೋಗುತ್ತಿರುವ ದೃಶ್ಯ, ಅವಳು ಸ್ಟೇಷನ್ ಒಳಗೆ ನಡೆದು ಹೋಗುತ್ತಿರುವುದು ನೋಡಿ ಸ್ತಬ್ಧವಾಗಿ ನಿಂತವನ ಕಣ್ಣುಗಳು ಕೋಪಕ್ಕೋ ತನ್ನವಳ ಸ್ಥಿತಿಗೋ ಕೆಂಪು ವರ್ಣಕ್ಕೆ ತಿರುಗಿದವು. ಕೈ ಮುಷ್ಟಿ ಕಟ್ಟಿದವನೇ ಕೋಪದಲ್ಲಿ ಎದುರಿಸಿರು ಬಿಡುತ್ತಾ ಮೀಡಿಯಾದವರು ಹಾಕಿದ್ದ ಹೆಡ್ಲೈನ್ ನೋಡುತ್ತಾ ನಿಂತಿದ್ದ. ವೇದ ಇದೆಲ್ಲ ಯಾರು ಮಾಡಿರಬಹುದು ಅಂತ ಗೊತ್ತಿದೆ ಸರ್, ಅದೆಲ್ಲ ನನ್ನ ವಿರುದ್ಧ ಮಾಡಿರೋ ಪಿತೂರಿ, ಆದರೆ ಅದಕ್ಕೆ ನನ್ನ ಹೆಂಡತಿನ ಬಲಿಪಶು ಮಾಡಿದ್ದಾರೆ. ಹೌದು, ಮೊದಲು ಅಲ್ಲಿಗೆ ಹೋಗಿ ಎಲ್ಲ ವಿಚಾರಿಸಿ ಅಂದರು ಕಮಿಷನರು. ಓಕೆ ಸರ್, ನಾನು ಇವಾಗ ಹೋಗಲೇಬೇಕು ಅಂದವನಿಗೆ ನಿಮಗೆ ಏನು ಹೆಲ್ಪ್ ಬೇಕಿದ್ರೂ ಕೇಳಿ, ಬಟ್ ಬಿ ಕೇರ್ಫುಲ್, ನಮ್ಮ ಡ್ಯೂಟಿ ಮಧ್ಯೆ ನಮ್ಮ ಫ್ಯಾಮಿಲಿಗಳು ಸಫರ್ ಆಗೋದು ಬೇಡ ಅಂದಾಗ ಎಸ್ ಸರ್ ಅಂದು ಅವರಿಗೆ ಸಲ್ಯೂಟ್ ಮಾಡಲು ನೀವು ಹೊರಡಿ ಅಂದು ಕಳುಹಿಸಿದ್ದರು ಕಮಿಷನರ್. ಅವರು ಹೊರ ರಾಜ್ಯದವರು, ಆದರೂ ಅವರು ವೇದಾಂತ್ನಂತೆ ತುಂಬ ಶಿಸ್ತಿನ ಅಧಿಕಾರಿ, ಪ್ರಾಮಾಣಿಕ ವ್ಯಕ್ತಿ. ವೇದಾಂತ್ ಎಲ್ಲ ಕೆಲಸಕ್ಕೆ ಅವರ ಸಪೋರ್ಟ್ ಇದ್ದೇ ಇರುತ್ತದೆ. ಅವರಿಗೂ ವೇದಾಂತ್ನಂಥ ನಿಷ್ಠಾವಂತ ವ್ಯಕ್ತಿಗಳು ತುಂಬ ಇಷ್ಟ. ವೇದಾಂತ್ ಅವರಿಗೆ ತಿಳಿಸಿ ಅಲ್ಲಿಂದ ಬೈಕ್ ಏರಿ ಸ್ಟೇಷನ್ ಕಡೆ ನಡೆದ. ಅವನ ಜೊತೆ ಸಂಜು ಕೂಡ ತನ್ನ ಬೈಕ್ ಏರಿ ನಡೆದರು. ಖುಷಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಬಂದು ಅಲ್ಲಿ ನಿಲ್ಲಿಸಲು ಅವರ ಸುತ್ತ ಮೀಡಿಯಾದವರು ಸುತ್ತುವರೆದಾಗ ಅವರನ್ನು ಸರಿಸುತ್ತಾ ತಲೆ ತಗ್ಗಿಸಿಕೊಂಡೇ ಒಳ ನಡೆದಳು ಖುಷಿ. ಅವಳಿಗೆ ಜೀವ ಹೋಗಬಾರದೆ ಅನ್ನಿಸುವಷ್ಟು ನೋವಾಗುತ್ತಿತ್ತು. ಒಳಗೆ ಬಂದವಳನ್ನು ಕಾನ್ಸ್ಟೇಬಲ್ ಮೇಡಮ್ ಅಲ್ಲಿ ಕುಳಿತುಕೊಳ್ಳಿ ಅಂದಾಗ ಅಲ್ಲೇ ಇದ್ದ ಚೇರ್ ಮೇಲೆ ಕುಳಿತಳು ಖುಷಿ. ಇದೇನ್ರಿ, ಅವರೇನು ಇಲ್ಲಿಗೆ ಬಂದಿರೋ ಗೆಸ್ಟ್ ಥರ ಅಲ್ಲಿ ಕುಳಿತುಕೊಳ್ಳಿ ಅಂತ ಇದ್ದೀರಾ, ಸೆಲ್ಲಲ್ಲಿ ಕಳಿಸಿ ಅಂದಾಗ ಸರ್ ಅವರು DCP ಸರ್ ಅವರ ಹೆಂಡತಿ ಅಲ್ವಾ, ಅದಕ್ಕೆ ಏನಾಗುತ್ತೆ, ಅವರು ಯಾರೇ ಆಗಿದ್ರು ಇವಾಗ ಅವರು ಅಪರಾಧಿ, ಕಳಿಸಿ ಅಂದವ ಗತ್ತಿನಿಂದ. ಕಾನ್ಸ್ಟೇಬಲ್ ಅವಳ ಮುಖ ನೋಡಲು ಅವಳು ಎದ್ದು ನಿಂತಳು. ಅವಳು ಇನ್ನೇನು ಒಳಗೆ ಹೋಗಬೇಕು ಅನ್ನುವ ಸಮಯಕ್ಕೆ ಸರಿಯಾಗಿ ಬಂದ ವೇದಾಂತ್. 1 ನಿಮಿಷ ಅಂದವನೇ ಅವರನ್ನು ಒಳಗೆ ಕಳಿಸೋಕೆ FIR ಹಾಕಿದ್ದೀರಾ ಅಂದವ. ಇಲ್ಲ ಸರ್. ವೇದಾಂತ್ನನ್ನು ನೋಡಿ ಇನ್ಸ್ಪೆಕ್ಟರ್ ಆ ಕ್ಷಣಕ್ಕೆ ಎಲ್ಲಿ ನನ್ನ ಬಂಡವಾಳ ಆಚೆ ಬರುವುದು ಅಂತ ಹೆದರಿದ್ದ. ಮತ್ತೆ ಹೇಗೆ ಅವರನ್ನು ಸೇಲ್ಗೆ ಕಳಿಸೋಕೆ ಹೇಳಿದ್ರಿ? ಅದು ಸರ್, ಅಪರಾಧಿಗಳನ್ನು ಹೊರಗೆ ಹೇಗೆ ಬಿಡೋದು? ಶಟಪ್ ಅಂದು ಅಬ್ಬರಿಸಿದ ವೇದಾಂತ್. ಯಾವ ಆಧಾರವಿಲ್ಲದೆ, ಸಾಕ್ಷಿ ಇಲ್ಲದೆ ಕರ್ಕೊಂಡು ಬಂದ ತಕ್ಷಣ ಅವರು ಅಪರಾಧಿ ಆಗಲ್ಲ, ಜಸ್ಟ್ ಆರೋಪಿ ಅಷ್ಟೇ. ಆ ಆರೋಪನ ಸಾಬೀತು ಮಾಡಿ ಆಮೇಲೆ ಅಪರಾಧಿ ಅನ್ನೋದು. ಮೊದಲು ಅದನ್ನು ತಿಳ್ಕೊಳ್ಳಿ. ಆ್ಯಂಡ್ ಇನ್ನೂ ಲೇಡಿ ಇನ್ಸ್ಪೆಕ್ಟರ್ ಬಂದಿಲ್ಲ, ಅವರು ಬರೋವರೆಗೂ ಅವರು ಇಲ್ಲೇ ಇರಬೇಕು ತಾನೆ, ಅದು ಬಿಟ್ಟು ಹೇಗೆ ಒಳಗೆ ಕಳಿಸ್ತೀರಾ? ಸರ್, ನೀವು ಹೀಗೆ ಅಪರಾಧಿಗಳನ್ನು ಹಿಡಿದಾಗ ಅವರಿಗೆ ಹೊಡೆದು ಒಳಗೆ ಹಾಕ್ತೀರಾ, ನಾವು ಅದೇ ಮಾಡೋಕ್ಕೆ ಹೋದರೆ ನಮಗೆ ಬೈತೀರಾ? ಇನ್ಸ್ಪೆಕ್ಟರ್ ಮಾತಿನ ಮೇಲೆ ನಿಗಾ ಇರಲಿ.
ಅವರ ಬ್ಯಾಕ್‌ಗ್ರೌಂಡ್ ತಿಳಿದು, ಅವರ ಮಾಡೋ ಕೆಲಸ, ಅವರ ಸ್ಥಾನಮಾನ ತಿಳ್ಕೊಂಡು ನಡ್ಕೊಬೇಕು. ಅಧಿಕಾರ ಇದೆ ಅಂತ ಎಲ್ಲರ ಮೇಲೆ ಚಲಾಯಿಸೋದಲ್ಲ. ನಾನು ಹಿಡಿದು ಹೊಡೆಯೋದು ಅದೇ ದಂಧೆಯಲ್ಲಿ ಮುಳುಗಿರೋರನ್ನ, ಅಮಾಯಕರನ್ನ ಅಲ್ಲ. ಗಾಟ್ ಇಟ್? ಅವರು ಒಬ್ಬ ಶಿಕ್ಷಕಿ, ಮಕ್ಕಳ ಜೀವನ ರೂಪಿಸುವವರು. ಅವರ ಹಿನ್ನೆಲೆ ತಿಳಿಯದೆ ಹೀಗೆ ಮಾತಾಡ್ತಾ ಇರೋದೇ ನಿಮ್ಮ ತಪ್ಪು ಅಂದವನ ಮಾತಿಗೆ ಎದುರಿಗಿದ್ದ ಇನ್ಸ್‌ಪೆಕ್ಟರ್ ಬಾಯಿ ಮುಚ್ಚಿದ್ದ. ಕರ್ತವ್ಯದಲ್ಲೂ ನನ್ನ ಬಿಟ್ಟುಕೊಡದ ಗಂಡನ ಮೇಲೆ ಅಭಿಮಾನ ಜಾಸ್ತಿ ಆಗಿತ್ತು ಖುಷಿಗೆ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.